ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನೀವು ಕಳೆದ ಸಂಚಿಕೆಯನ್ನು ವೀಕ್ಷಣೆ ಮಾಡಿದರೆ ನಾವು ಶ್ರೀ ಚನ್ನಬಸಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಸಮಗ್ರ ಕೃಷಿಯನ್ನು ಯಾವ ರೀತಿ ಮಾಡಿದ್ದೀನಿ ಮತ್ತು ನಾನು ಮೊದಲು ಏನು ಮಾಡ್ತಾಯಿದ್ದೆ, ಯಾವುದೇ ಒಬ್ಬ ರೈತ ಮೊದಲನೇದಾಗಿ ಬೇರೆ ಹೊಲಗದ್ದೆ ತೋಟಗಳಿಗೆ ಹೋದಾಗ ಅಲ್ಲಿ ಏನನ್ನು ಒಂದು ವೀಕ್ಷಣೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಕಂತಿನಲ್ಲಿ ಮತ್ತೆ ಅವ್ರನ್ನ ಮಾತಾಡಿಸಿ ಈ ರೀತಿ ಒಂದು ಸಮಗ್ರ ಕೃಷಿ ಮಾಡಿದಾರಲ್ಲ, ಇದರ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಇವರು, ಮತ್ತು ಸೀಸನ್ ಅಂತ ಬಂದಾಗ ಯಾವ ಸೀಸನಲ್ಲಿ ಯಾವ್ಯಾವ ಬೆಳೆಗಳನ್ನು ಇವರು ಹಾಕಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಅವರು ಮೇಲ್ನೋಟಕ್ಕೆ ಹೇಳ್ತಾಯಿದ್ರು ನನಗೆ ವಾಣಿಜ್ಯಿಕವಾಗಿ ಬಾಳೆ, ತೆಂಗು ಮತ್ತು ಅಡಿಕೆ ಈ ಮೂರರಲ್ಲಿ ಜಾಸ್ತಿ ನನಗೆ ಆದಾಯ ಸಿಗ್ತಾ ಇದೆ ಅಂತ ಹೇಳ್ತಾಯಿದ್ರು. ಹಾಗಾದರೆ ಈ ಮೂರು ಬೆಳೆಗಳ ಜೊತೆಗೆ ಬೇರೆ ಬೆಳೆಗಳನ್ನು ಸಹ ಯಾವ ರೀತಿ ಇವರು ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಮತ್ತು ಇದಕ್ಕೆ ಗೊಬ್ಬರ ಅಂತ ಬಂದಾಗ ಏನೆಲ್ಲ ಗೊಬ್ಬರಗಳನ್ನು ಕೊಡ್ತಾರೆ, ಮತ್ತು ಕಾಲುವೆ ಯಾವ ರೀತಿ ಇವರು ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾರೆ, ವರ್ಷದಿಂದ ವರ್ಷಕ್ಕೆ ಅವರು ಕಾಲುವೆಗಳನ್ನು ಕೂಡ ನಾನು ಒಂದು ಕಡೆ ಮುಚ್ಚಿಸ್ತೀನಿ, ಒಂದು ಕಡೆ ತೆಗಿತಿದ್ದೀನಿ ಅಂತ ಕೂಡ ಕಳೆದ ಸಂಚಿಕೆಯಲ್ಲಿ ಹೇಳ್ತಾಯಿದ್ರು. ಅದರ ನಿರ್ವಹಣೆ ಹೇಗೆ ಮಾಡ್ತಾರೆ, ಮತ್ತು ರೋಗ ಕೀಟಗಳ ಸಮಸ್ಯೆ ಇದರಲ್ಲಿ ಯಾವ ರೀತಿ ಇದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತರ್ ಬೆಳೆ ನಮ್ಗೆ ಇಲ್ಲಿ ಕಂಡಿದ್ದಂದ್ರೆ ಸರ್, ಈಗ ಹೂವಿನಂತೂ ಬಿಡಿ, ಸೀಸನ್ ಅಲ್ಲಿ ಹಾಕ್ತೀರಾ 3 ತಿಂಗಳು ಬೆಳೆ, ಓಕೆ, ಅದು ಮನೆ ಬಳಕೆಗೂ ಆಗ್ತದ, ಒಂದು ಸ್ವಲ್ಪ ಮಾರ್ಕೆಟಿಗೂ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಕಾಫಿ ಹಾಕಿದಿರಾ ಸರ್, ಅದು ಕಾಫಿ ಹೆಂಗ್ ಪ್ಲಾನ್ ಮಾಡ್ಕೊಂಡು ಹೆಂಗ್ ಹಾಕಿದಿರಾ? ಕಾಫಿ ಏನಾಗ್ತೈತೆ ಅಂದ್ರೆ, ಕಾಫಿ ನೋಡಿದ್ವಿ ನಾವು, ಈಗ ಬದುಗಳಲ್ಲಿ ಏನೇ ಆಗ್ಲಿ ಎಲ್ಲ ವೇಸ್ಟ್ ಆಗ್ಬಿಟ್ಟಿರ್ತೀವ. ಕಾಫಿ ಯಾಕೆ ಮಾಡಬಾರ್ದು ಅಂತೇಳಿ ಚಂದ್ರಗಿರಿ ಅಂತ ಒಂದು ಸ್ಪೆಷಲ್ ವೆರೈಟಿ ತಂದು ಮಾಡಿದೀನಿ. 2 ವರ್ಷಕ್ಕೆ ಈ ಸರಿ 1 ಕ್ವಿಂಟಲ್ ನನಗೆ ಸಿಕ್ಕಿದೆ. ಈ ಖಾಲಿ ಕೈಗಿಂತ ಕಬ್ಬಣ ಕಡಗಾಲೆಸ್ ಅಂತೆ, ಸುಮ್ಮನೆ ಇರೋದಕ್ಕಿಂತ ಏನಾರು ಹಾಕಿದ್ರೆ ಏನಾರು ಬರ್ತಾ ಇರ್ತೈತೆ. ಈಗ ಇದು ಸಣ್ಣ ಗಿಡ 1 ಕ್ವಿಂಟಲ್ ಸಿಕ್ಕಿದೆ. ಮುಂದಿನ ವರ್ಷ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಜಾಸ್ತಿ? ಹಂಗೆ ಸ್ವಲ್ಪ ರೋಬಾಸ್ಟನ್ನು ಪರ್ಮನೆಂಟ್ ಕ್ರಾಪ್ ಆಗುತ್ತೆ ಸರ್, ಪರ್ಮನೆಂಟ್ ಕ್ರಾಪ್ ಆಗ್ತಿದೆ. ಅವಾಗ ಏನಾಗ್ತಿದೆ, ನಮ್ಗೆ ಇಂಟ್ರೆಸ್ಟ್ ಇರ್ತಿದೆ. 365 ದಿವಸ ಕೆಲಸ ಇರ್ಬೇಕನ್ರಿ, ನಾನ್ ಬಂದ್ ನೋಡೋ ಅಂತ ಒಂದು ಇಂಟ್ರೆಸ್ಟಿಂಗ್ ಇರ್ಬೇಕು. ತೋಟ ಬರೀ ಒಂದೇ ಒಂದು ತೋಟದ ಬೆಳೆ ಮಾಡಿದ್ರೆ ರೈತರು 3 ತಿಂಗಳು ನೋಡೋದು, ಅಡಿಕೆ ಕೊಯ್ಬೇಕಾರೆ ಗೊಬ್ಬರ ಹಾಕ್ಬೇಕಾರೆ ಅಷ್ಟೇ, ಬಾಕಿ ಇದು ಓಡೋದೇ ಇಲ್ಲ. ಅಂದ್ರೆ ಬದುಗಳಲ್ಲಿ ಜಾಸ್ತಿ ಇವಾಗ ಕಾಫಿ ಬದುಗಳಲ್ಲಿ. ಅದು ಏನ್ ಅಂತರದಲ್ಲಿ ಹಾಕಿದಿರಾ ಸರ್, ಅಥವಾ ಸುಮ್ನೆ ನಾಟಿ ಮಾಡಿ? ಇಲ್ಲ, ಸುಮ್ನೆ ನಾಟಿ ಮಾಡಿದೀನಿ. ಏನಿಲ್ಲ, ಅದಕ್ಕೊಂದು 5 ಅಡಿ ಗ್ಯಾಪ್ ಇದ್ರೆ ಸಾಕು, 5 ಫೀಟ್ ಗ್ಯಾಪ್ ಸಾಕು, ಬೇರೆ ಏನು ಬೇಡ. ನಾನು ಯಾಕೆ ಸ್ವಲ್ಪ ದೂರ ಹಾಕಿನಿ ಅಂದ್ರೆ, ಮಧ್ಯದಲ್ಲಿ ತರಕಾರಿ ಬೆಳೆ ಹಾಕಿನಲ್ಲ, ಹಂಗ ಸ್ವಲ್ಪ ಗ್ಯಾಪ್ ಇರ್ಲಿ ಅಂತ ಸ್ವಲ್ಪ ದೂರ ಹಾಕಿ. ಓಕೆ, ಅದಕ್ಕೇನಾದ್ರು ನೀವು ನಾಟಿ ಮಾಡಿದ್ ಹೆಂಗೆ ಸರ್, ಸಪೋರ್ಟ್ ಕೊಟ್ಟು ಆ ರೀತಿ ನಾಟಿ ಮಾಡಿದ್ದ? ಏನಿಲ್ಲ, ಡ್ರೆಂಜ್ ನನ್ನ ಹತ್ರ ಡಿಗ್ಗರ್ ಐತೆ, ನಮ್ ಕೆಲಸದಲ್ಲಿ ಗುಡ್ಡಿ ಹೊಡ್ಕೊಂಡು ಹೋದ್ರು. ಕಾಫಿ ಸಸಿ ನಾನೇ ತಂದು, ಸೀಡ್ಸ್ ತಂದು ನಾನೇ ಕಾಫಿ ಸಸಿ ಮಾಡ್ಕೊಂಡಿದ್ದೆ. ಎಲ್ಲದೂ ನಾನೇ, ಯಾವ್ದನ್ನು ನಾನು ಸಸಿ ತರಲ್ಲ ದುಡ್ಡು ಕೊಟ್ಟು. ಸ್ಪೆಷಲ್ ವೆರೈಟಿಗಳು ಬಿಟ್ಬಿಟ್ಟು ಬಾಕಿದ್ ಯಾವ್ದನ್ನ ಆಗ್ಲಿ ನಾನು ತರಲ್ಲ, ನಾನೇ ಸಸಿ ತಂದಿಂದ ಎಲ್ಲ ಹಂಗ ಹಾಕೊಂಡು ಹೋಗಿದೀವಿ. ಈ ಸರಿ ಡಿಪಾರ್ಟ್ಮೆಂಟ್ನವರಿಗೂ 3,000 ಸಸಿ ಕೊಟ್ಟಿದ್ದೀನಿ. ಕಾಫಿನೇ ಚಂದ್ರಗಿರಿ. ನೀವು ತೋಟದಲ್ಲಿ ಮಾಡ್ತಾ ಇದ್ದೀವಿ? ನಾನು ತೋಟದಲ್ಲೇ ಬೆಳೆಸ್ತೀನಿ. ಓಕೆ, ಈಗ ಅದಕ್ಕೆ ಸ್ಪೆಷಲ್ ಪೋಷಕಾಂಶ ಏನಿಲ್ಲ, ಇದೇ ರೀತಿ ಟ್ರೆಂಚ್ ಅಲ್ಲಿ ಕೆಲವೊಂದ್ಸರಿ ಮಾತ್ರ ಇದಕ್ಕೆ ಕಾಫಿಗೆ ಸ್ವಲ್ಪ ಮುಂಗಾರಲ್ಲಿ ಸ್ವಲ್ಪ NPK ಕೊಡಬೇಕು, ಯಾಕೆಂದ್ರೆ ಗಿಡ ಸ್ವಲ್ಪ ಡೆವಲಪ್ ಆಗೋ ತನಕ. ಒಂದ್ಸರಿ ಅದನ್ನ ಹೇಳ್ತಿಲ್ಲ, ಭೂಮಿ ಫಲವತ್ತತೆ ಬಂದ್ಬಿಟ್ರೆ ಯಾವುದೇ ಗೊಬ್ಬರ ಕೊಡೋ ಅವಶ್ಯಕತೆನೇ ಇಲ್ರಿ. ಕಾಡು ಬೆಳ್ದಂಗೆ ಬೆಳಿಬೇಕು. 10 ಎಕರೆ ಒಳಗೆ ಏನು ನಿಮಗೆ 1 ಲಕ್ಷ ಖರ್ಚಾಗ್ಲಿ, 30 ಲಕ್ಷ ಆದಾಯ ಬಂದ್ರೆ 28 ಲಕ್ಷ ರೂಪಾಯಿ ಪ್ರಾಫಿಟ್, ಹೌದಲ್ವಾ? ಇಲ್ಲ ಅಂದ್ರೆ 10 ಲಕ್ಷ ಖರ್ಚು ಮಾಡು, 30 ಲಕ್ಷ ಆದಾಯ ತಂದ್ರೆ ಎಷ್ಟು ಲಕ್ಷ ಲಾಸು? 8 ಲಕ್ಷ ಲಾಸ್ ಅಲ್ವಾ? ಹಂಗೆ ಭೂಮಿಯ ಫಲವತ್ತತೆ ಏನಂದ್ರೆ ಕಂಟಿನ್ಯೂಸ್ ಆಗಿ ಡೆವಲಪ್ ಮಾಡ್ತಾ ಇರಬೇಕು. ನೋಡಿ, ಈಗ ಇನ್ನೊಂದು 15 ಡೇಸ್ ಸೊ ಎಲ್ಲ ಅಲಸಂದೆ ಹಾಕ್ಬಿಡ್ತೀನಿ ಇದಕ್ಕೆ. ಹಸಿರೆಲೆ ಇಷ್ಟು ಎದ್ರ ಬದ್ದಂಗೆ ಕ್ಲೀನ್ ಮಿಷಿನ್ ಓಡಿಸ್ತೀನಿ, ಮತ್ತೆ ಸೆಣಬು ಹಾಕ್ತೀನಿ. ಮುಂಗಾರು ಬರೋ ತನಕ ಮುಂಗಾರಲ್ಲಿ ಹಾಕಲ್ಲ, ಯಾಕೆಂದ್ರೆ ಕೊಳ್ತೋಗ್ಬಿಡ್ತೈತೆ ಎಲ್ಲ ಅದಕ್ಕೆ. ಓಕೆ ಸರ್, ಈಗ ಅದಕ್ಕೆ ಈ 1 ವರ್ಷದಲ್ಲಿ ಏನಾದ್ರು ಪ್ರೂನಿಂಗ್ ಟ್ರೈನಿಂಗ್ ಪ್ರಾಪರ್ ಕಾಫಿ ಬೆಳೆಗಾರರು ಮಾಡೋ ರೀತಿ ಏನಾದ್ರು ಮಾಡಿದಿರಾ? ಏನು ಮಾಡಿಲ್ಲ ನಾನು ಇನ್ನೂ ಅದ್ರ ಬಗ್ಗೆ, ಯಾಕಂದ್ರೆ ಈ ವರ್ಷನೇ ಹಿಡ್ ಬಂದಿತ್ತಲ್ಲ, ಲೋಕಲ್ ನಾಟಿ ನಮ್ಮ ಸಾಮಾನ್ಯ ಜ್ಞಾನದ ಪ್ರಕಾರನೇ ನಾನು ಇದು ಮಾಡಿ ಇಟ್ಟಿದ್ದೀನಿ. 1 ಕ್ವಿಂಟಲ್ ಇದೆ, ಇನ್ನೂ ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಕ್ರಾಪ್ ತೆಗೆಯೋದೈತಲ್ಲ, ಅದ್ ಮುಗಿದ್ಮೇಲೆ ಡೈರೆಕ್ಟ್ ಹಣ್ಣನ್ನೇ ಕೊಡ್ತಾ ಇದ್ದೀರಾ ಅಥವಾ ಬೀಜ ಮಾಡಿಸಿ ಕೊಡ್ತಾರೆ? ಓಕೆ, ಪಾರ್ಚ್ಮೆಂಟ್ ಏನ್ ರೇಟ್ ಇದೆ ಸರ್ ಸದ್ಯಕ್ಕೆ? ಅದು ಸದ್ಯ ನಾನು ಕೇಳಿಲ್ಲ, ಯಾಕೆಂದ್ರೆ ಇನ್ನು ಅದು ಬಂದಾಗ ಒಂದ್ಸರಿ ಕೇಳ್ಬಿಟ್ಟು ಕೊಡೋಣ ಅಂತೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತರಬೇತಿ ತಗೋಬೇಕು ಅಂತ ಇದ್ದೀನಿ. ಓಕೆ, ಅದಿನ್ನು ಮುಂದೆ ಏನಾದ್ರು ಪರ್ಮನೆಂಟ್ ಬೆಳೆಗೆ ಹೋಗ್ಬೋದು ಸರ್. ಈಗ ಕೋಕೋ ಅಂತ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಚಾರ ಆಗ್ತಿದೆ ಸರ್, ಅದನ್ನು ಮಾಡ್ಬೋದಿತ್ತಲ್ಲ? ಇಲ್ಲ, ನೀವೇ ನೋಡಿದ್ರಲ್ಲ, ಜಾಗನೇ ಕೋಕೋ ಹಾಕಕ್ಕೆ
ಜಾಗನೇ ಇಲ್ಲ ನನಗೆ. ಹಾ, ಯಾಕೆಂದ್ರೆ ಕೋಕೋ ಒಂದ್ಸರಿ ಹಾಕಿದ್ರೆ ಹಾ, ನೀವು ಯಾವುದೇ ಅಂತರ ಬೆಳೆ ಬೆಳೆಯಕ್ಕಾಗಲ್ಲ ಇಲ್ಲಿ, ಹಾ, ಏನು ಬೆಳೆಯಕ್ಕಾಗಲ್ಲ. ಹೌದಾ? ಈಗ ಬಾಳೆ ಬೇಡ ಅಂದ್ರೆ ತೆಗ್ದ್ಬಿಟ್ಟು ನಾನು ಬೇರೆ ಏನಾರು ಹಾಕ್ಬೋದು. ಹಾ. ಕೋಕೋ ಹಾಕಿದ್ರೆ ಮುಗ್ದೇ ಹೋಯ್ತು, ಪರ್ಮನೆಂಟ್ ಪ್ಲಾಂಟೇಶನ್ ತರ ಪರ್ಮನೆಂಟ್ ಆಗ್ಬಿಡ್ತೈತೆ. ಹ್ಮ್. ಅವಾಗ ಏನಾಗ್ತಿದೆ ಅಂದ್ರೆ ನೀವು ಸುಮ್ಮನೆ ಏನು ಕೋಕೋ ಹಾಕಿದೀವಿ ಹಣ್ಣು ಕಿತ್ಕೋಬೇಕು, ಇದ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹ್ಮ್. ನಿಮಗೆ ಇನೋವೇಟಿವ್ ಆಗಿ ಏನಾರು ಮಾಡಬೇಕು, ಒಂದು ಹಣ್ಣಿನ ಗಿಡನೂ ಬೆಳೆಯಕ್ಕಲ್ಲ, ಒಂದು ತರಕಾರಿನೂ ಬೆಳೆಯಕ್ಕಾಗತ್ತೆ. ಓಕೆ ಸರ್. ಸರ್, ಇವಾಗ ಸದ್ಯಕ್ಕೆ ನಿಮ್ದು ಒಂದು 5 ಎಕರೆ ಇಳುವರಿ ಬರ್ತಾ ಇದೆ ಸರ್. ಈಗ ನೀವು ಹೇಳಿದ್ರಿ ಕಡಿಮೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತೀನಿ ಅಂತ ಹೇಳಿ. ಹಾಗಾದ್ರೆ ಸಾವಯವ ಗೊಬ್ಬರ ಯಾವ್ದ್ಯಾವ್ದಿದೆ ಸರ್? ಸಾವಯವ ಗೊಬ್ಬರ ಅಂದ್ರೆ ನಾವು ರೈತರು ಯೋಚನೆ ಮಾಡ್ಬೇಕು, ಪ್ರತಿ ಒಂದು ಕಸನೂ ನಮಗೆ ಗೊಬ್ಬರನೇ. ಹ್ಮ್. ನಾನು ಮನೆಯಲ್ಲಿ ಎಷ್ಟು ವೇಸ್ಟ್ ಆಗಿರ್ತೈತೆ ಎಲ್ಲ ನಗರಸಭೆ ಡಬ್ಬಿಗೆ ಅದಕ್ಕೆ ಇದಕ್ಕೆ ಕೊಡ್ತಾರೆ. ಹಾ. ನಾನು ಯಾವುದನ್ನು ಕೊಡಲ್ಲ, ನಮ್ಮ ತೊಟ್ಟಿಗೆ ತಂದು ನಮ್ಮ ಕಸ ಹಾಕ್ತಿವಿ. ತೊಟ್ಟಿ ಪ್ಲಾನಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ಏನಿಲ್ಲ, ನ್ಯಾಚುರಲ್ ಆಗಿ ತೊಟ್ಟಿ ಮಾಡಿದೀನಿ. ಹಾ. ಇನ್ನೊಂದು ಸಿಸ್ಟಮೆಟಿಕ್ ತೊಟ್ಟಿ ಮಾಡ್ಕೊಂಡಿದೀನಿ. ಓಕೆ. ಎಲ್ಲ ಪ್ರತಿಯೊಂದು, ಒಂದು ತರಕಾರಿ ಉಳ್ಕೊಳ್ಳಿ, ಒಂದು ಹೂವು, ದೇವ್ರ ಮನೆ ಪೂಜೆ ಮಾಡಿದ ಹೂವು, ಕೊಳ್ತಿರೋ ಹೂವು ಇರ್ಲಿ, ಹ್ಮ್. ಪ್ರತಿಯೊಂದು ತೊಟ್ಟಿಗೆ ಹಾಕ್ತೀನಿ. ಹ್ಮ್. ಯಾಕೆಂದ್ರೆ ಇಸ್ ಕನ್ವರ್ಟೆಡ್ ದ ಫರ್ಟಿಲೈಸರ್. ಹ್ಮ್. ನಾವು ನಗರಸಭೆ ಕೊಟ್ಟು ಯಾಕೆ ದುಡ್ಡು ಕೊಟ್ಟು ನಮ್ ಗೊಬ್ಬರನೂ ಅವ್ರಿಗೆ ಕೊಡ್ಬೇಕು. ಓಕೆ. ಒಂದು ಸಿಸ್ಟಮೆಟಿಕ್, ಒಂದು ನ್ಯಾಚುರಲ್ ಅಂತ ಹೇಳಿದ್ರಿ ಸರ್. ಅದು ಸಿಸ್ಟಮೆಟಿಕ್ ಅಂದ್ರೆ ಹೇಗೆ? ಸಿಸ್ಟಮೆಟಿಕ್ ಅಂದ್ರೆ ಒಂದು 6 ಅಡಿ 15 ಅಡಿ ಉದ್ದದಲ್ಲಿ ಕೃಷಿ ಇದನ್ನ ಎರೆಹುಳು ತೊಟ್ಟಿ ಮಾಡಿದೀವಿ ಓಕೆ. ವೈಜ್ಞಾನಿಕವಾಗಿ. ಹ್ಮ್. ಇನ್ನೊಂದು 5 ಅಡಿ ಅಗಲ, 5 ಅಡಿ ಆಳ, ಹ್ಮ್. ಒಂದು 15 ಅಡಿ 10 ಅಡಿ ಅಗಲ, ಒಂದು 25 ಅಡಿ ಉದ್ದ ತೊಟ್ಟಿ ಮಾಡ್ಕೊಂಡಿದ್ದೀನಿ. ಹ್ಮ್. ಆ ತೊಟ್ಟಿಗೆ ಏನಂದ್ರೆ ಇಲ್ಲಿ ಯಾವುದೇ ಒಂದು ಗರಿ ಬೀಳಲಿ, ಹ್ಮ್. ಒಂದು ತೆಂಗಿನಕಾಯಿ ಸಿಪ್ಪೆ ಬೀಳಲಿ, ಒಂದು ತೆಂಗಿನಕಾಯಿ ಬುಳ್ಳೆ ಬೀಳಲಿ, ಹ್ಮ್. ಪ್ರತಿಯೊಂದನ್ನು ಅದಕ್ಕೆ ತುಂಬ್ತೀನಿ. ಹ್ಮ್. ಅದಕ್ಕೆ ತೆಳ್ಳಿಗೆ ಏನ್ ಮಾಡ್ತೀವಿ, ಎರೆಹುಳು ಬಿಟ್ಟಿದೀವಲ್ಲ, ಹಾ. ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲ ಕೊಡ್ದು ಹೋಗ್ತಾ ಇರ್ತೀವಿ 1 ಇಯರ್ ಸ್ಪ್ಯಾನ್ ಅಲ್ಲಿ. ಈ ಅಡಿಕೆ ಗರೆ ಮತ್ತೆ ಎಲ್ಲದು ಎಲ್ಲ ನೀವು ಗರೆಗಳು. ನೋಡ್ರಿ, ಪ್ಲಾಸ್ಟಿಕ್ ಪೇಪರ್ ಒಂದ್ ಬಿಟ್ಬಿಟ್ಟು ನೀವ್ ಏನಾರ ಹಾಕ್ರಿ. ಅಡಿಕೆ ಸುಪ್ಪಿ ಸುಲ್ದಿರ್ತೀರಲ್ಲ ಸರ್, ಸೊಪ್ಪೆ ಹಾ. ಏನಾದ್ರು ಹಾಕ್ತೀರಾ? ಇಲ್ಲ ಅದನ್ನ ನಾನು ಅಡಿಕೆ ನಾನು ಮಾಡಲ್ಲ. ಹಾ. ಹಂಗಾಗಿ ಅಡಿಕೆ ಸಿಪ್ಪೆ ಈ ಸರಿ ಪ್ಲಾನ್ ಮಾಡಿದೀನಿ. ಹಾ. ಅಡಿಕೆ ಸಿಪ್ಪೆ ತರಿಸ್ಬಿಟ್ಟು ಹ್ಮ್. ಅದನ್ನ ವೈಜ್ಞಾನಿಕವಾಗಿ ಫರ್ಟಿಲೈಸರ್ ಮಾಡ್ಬೇಕು ಅಂತ ಹ್ಮ್. ಈ ಸರಿ ಪ್ಲಾನ್ ಐತೆ. Okay. ಈ ಸರಿ ಮಾಡ್ತೀನಿ ಸರಿ. ಓಕೆ. ಹಂಗಂದ್ರೆ ಸದ್ಯಕ್ಕೆ ಈಗ ಫೀಲ್ಡ್ ಅಲ್ಲಿ ಏನೇನು ವೇಸ್ಟ್ ಸಿಗತ್ತೆ? ಏನು ಫೀಲ್ಡ್ ಮನೆ ಹಾ. ನೀವ್ ಯಾವ್ದಾರಾಗ್ಲಿ. ಹಾ. ಮತ್ತೆ ನಾನು ಅದಕ್ಕೆ ಇದು ಗ್ಲಿರಿಸಿಡಿಯಾ ಅಂತೇಳಿ ಗೊಬ್ಬರದ ಕಡ್ಡಿ ಹಾಕ್ತೀನಿ. ತೋಟದ ಸುತ್ತ ಗೊಬ್ಬರ ಕಡ್ಡಿ ಹಾಕ್ತೀನಿ. 15 ದಿನಕ್ಕೊಂದ್ಸರಿ ಕಟ್ ಮಾಡ್ಸ್ಕೊಂಬಂದು ಹಾಕ್ತೀನಿ. ಓಕೆ. ನನ್ನ ತೋಟಗಳಿಗೆ ಅದನ್ನೇ ಗರಿ ಅಳ್ದಂಗೆ ಅಡ್ಬಿಟ್ರೆ ಹ್ಮ್. ಚೆನ್ನಾಗಿ ಗೊಬ್ಬರ ಆಗ್ತೈತೆ. ಓಕೆ. ತೋಟ ಸುತ್ತುಗಳಿಗೆ, ಯಾಕೆಂದ್ರೆ ಇತ್ಲ ಕಳ್ಳರು ಕಟನು ತಪ್ತೈತೆ, ಹ್ಮ್. ಇತ್ಲ ದನ ಬರಲ್ಲ, ಇತ್ಲ ಜೊತೆ ಗೊಬ್ಬರನೂ ಆಗ್ತೈತೆ. Okay. ಗ್ಲಿರಿಸಿಡಿಯಾ ಗೊಬ್ಬರ ಕಡ್ಡಿ. ಓಕೆ. ನ್ಯಾಚುರಲ್ ಆದ್ರೆ ಅದೇ ಅಲ್ಲೇ ತೆಗ್ತೋಡಿ ಅಲ್ಲೇ ಸ್ವಲ್ಪ ಮಣ್ಣು, ಎರೆಹುಳ ಗೊಬ್ಬರ ಅಲ್ಲೂ ಹಾಕ್ತೀರಾ, ಇಲ್ಲೂ ಹಾಕ್ತೀರಾ ಹಾಕ್ತೀನಿ. ತೊಟ್ಟಿನ. ಈ ಹಸುಗಳನ್ನೇನಾದ್ರು ಸಾಕ್ತಾ ಇದ್ದೀರಾ? 1-3 ಹಸು ಇದೆ. ಓಕೆ. ಅದ್ರ ಸಗಣಿನೂ ಯೂಸ್ ಮಾಡ್ತೀರಾ ಮಾಡ್ತೀನಿ. ಇದಕ್ಕೆ? ಓಕೆ. ಬಟ್ ಮೇಜರ್ ಆಗಿ ಮೇಜರ್ ಆಗಿ ಹಸು 3 ಹಸು ಇದಲ್ಲ, 8 ಎಕರೆ ಏನು ಸಾಕಾಗಲ್ಲ. ಬಟ್ ಮೇಜರ್ ಆಗಿ ನಾನು ನ್ಯಾಚುರಲ್ ಆಗಿ ಏನ್ ಗೊಬ್ಬರ ಮಾಡ್ಕೊಂತೀನಲ್ಲ ಅದೇ ಗೊಬ್ಬರ. ಎರೆಹುಳು ಗೊಬ್ಬರ ಒಂದು 40 ಟನ್ ಪ್ರತಿ ವರ್ಷ ನನಗೆ ಸಿಗ್ತಿದೆ. 40 ಟನ್. ಅಷ್ಟು ನಿಮ್ ತೋಟಕ್ಕೆ ನಾನು ಯಾವ್ದನ್ನೂ ಮಾರಲ್ಲ. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್, ಈಗ ಕಳೆಗಳನ್ನ ಮತ್ತೆ ಈ ಗರಿ ಎಲ್ಲ ಬೀಳುತ್ತಲ್ಲ, ಅದನ್ನ ಹೊದಿಕೆ ತರನು ಹಾಕ್ತೀರಾ? ಕೆಲವೊಂದ್ ಕಡೆ ನೋಡಿದ್ವಿ, ಅಂದ್ರೆ ಮಲ್ಚಿಂಗ್ ತರ. ಅದಕ್ಕೆ ತೆಂಗಿನ ತೋಟಕ್ಕ ಅಂದ್ರೆ ಕೆಳಗಡೆ ಮುಚ್ಚೋದು, ಸೋಗೆ ಮುಚ್ಚೋ ತರ ಅಂತ ಹೇಳ್ತಾರಲ್ಲ, ಮುಚ್ಚೋದು. ಖಂಡಿತ ನೋಡ್ರಿ, ಯಾವ್ದನ್ನೇ ಆಗ್ಲಿ ನಾವು ಮುಚ್ಚಿದಾಗ ಏನಾಗ್ತೈತೆ ಅಂದ್ರೆ ಈಗ ಒಂದು ತೆಂಗಿನ ಮರಕ್ಕೋ ಒಂದು ಅಡಿಕೆ ಮರಕ್ಕೋ ಸುತ್ತ ನಾವು ಗರಿ ಹಾಕ್ತಿವಿ ಅಂದ್ರೆ ಅದು ಹೆಂಗಿರ್ಬೇಕು ಅಂದ್ರೆ ಬೇಸಿಗೆಯಲ್ಲಿ ತೇವಾಂಶ ಕಾಪಾಡಂಗಿರ್ಬೇಕು. ಸಿಕ್ಕಾಪಟ್ಟೆ ಹಾಕ್ದಾಗ ಏನಾಗ್ತೈತೆ, ಬೇರ್ಗಳು ಆಹಾರ, ಈಗ ನಾವೇ ಆಗ್ಲಿ, ನನಗೆ ಇಲ್ಲಿ ಟೀ ಸಿಗ್ತೈತೆ ಅಂದ್ರೆ ನಾನು ಹೋಟ್ಲಿಗೆ ದೂರ ಯಾಕೆ ಹೋಗ್ತೀನಿ? ಅದೇ ಒಂದು ಅರ್ಧ ಕಿಲೋಮೀಟರ್ ದೂರದಾಗ ಒಂದು ಟೀ ಸಿಗ್ತಿದೆ ಅಂದ್ರೆ ಅಲ್ಲಿ ಹೋಗ್ತೀನಿ ತಾನೆ, ಇಲ್ಲಿ ಸಿಕ್ಕಿಲ್ಲ ಅಂದ್ರೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರಿಗೂ ಮರಗಳಿಗಾಗ್ಲಿ 2 ಅಡಿ ಬಿಟ್ಟು 2.5 ಅಡಿ ಬಿಟ್ಟು ಗೊಬ್ಬರ ಹಾಕ್ರಿ ಅಂತೀನಿ. ಈ ಥರ ಮಲ್ಚಿಂಗ್ ಮಾಡಿದ್ರೆ ಏನಾಗ್ತಿದೆ ಅಂದರೆ ನಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ, ಕ್ಲೀನಾಗಿ ಮುಚ್ಚಿದ್ದೀವಿ ಅಂತೇಳಿ. ಬಟ್ ಬೇರುಗಳ ಬೆಳವಣಿಗೆ ಮೇಲ್ಮುಖವಾಗಿ ಬಂದ್ಬಿಡ್ತೈತೆ. ಅದ್ರಿಗಿಂತವ ನೀವು ಗೊಬ್ಬರ ಮಾಡಿ ಹಾಕೋದೈತಲ್ಲ, ಇದೇ ಬೆಟರ್. ಡೈರೆಕ್ಟ್ ಮಲ್ಚ್ ಹೋಗೋದಕ್ಕಿಂತ ಗೊಬ್ಬರ ಮಾಡೋದು ಬೆಟರ್. ಓಕೆ ಸರ್. ಸರ್, ಈಗ ನೀವು ಎಷ್ಟು ಬೋರ್ವೆಲ್ ಇದಾವೆ ಸರ್? ಈಗ ನೀರಾವರಿ ವ್ಯವಸ್ಥೆ ಇದಕ್ಕೆ ಹೆಂಗಿದೆ? ಇಲ್ಲಿಗೆ ನನಗೆ ಎಲ್ಲ ಸ್ಪ್ರಿಂಕ್ಲರ್, 2 ಬೋರ್ ಇದೆ, ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ಒಂದು ಕೃಷಿ ಹೊಂಡ, 2 ಬೋರ್ ಇದೆ, ಎಲ್ಲದಕ್ಕೂ ಸ್ಪ್ರಿಂಕ್ಲರ್. ಸಾಲ್ ಬಿಟ್ಟು ಸಾಲ್ ಇದೆಯಾ ಸ್ಪ್ರಿಂಕ್ಲರ್, ಅಥವಾ ನೀವೇ? ಇಲ್ಲ, 20 ಅಡಿ ಮೂವ್ ಮಾಡ್ತೀರಾ ಅದನ್ನ? ಇಲ್ಲ, 20 ಅಡಿ ಒಂದು ಪರ್ಮನೆಂಟ್. ಅದು ಪರ್ಮನೆಂಟ್. ಹಂಗಾಗಿ ನನಗೆ ಲೇಬರ್ ಕಾಸ್ಟ್ ಉಳಿತಾಯ. ದಿನಕ್ಕೆ 1.5 ಎಕರೆ ನೀರಿಗೆ ನಾನೇ ಜೆಟ್ ಸಿಕ್ಸ್ತೀನಿ, ಕರೆಂಟ್ ಬಂದ ನೀರು ಹೊಡಿತೀವಿ, ಹೋಗ್ತೀವಿ. ಮತ್ತೆ ಮಾರನೇ ದಿವಸ ತುಂಬಾ ಹರಿಯಂಗೆ ನೀರು. ಯಾವತ್ತೂ ಹೇಳ್ತೀನಿ, ನೀರಿನ ಒಂದು ಉಪಯೋಗ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಸಿಕ್ಕಾಪಟ್ಟೆ ವೇಸ್ಟ್ ಆಗದಂಗೆ ನಾವು ನೀರನ್ನ ಮಾಡ್ಕೋಬೇಕು. ಭೂಮಿ ಎಷ್ಟೇ ನೀರು ಹೊಡಿರಿ, ನನಗೆ ಎಷ್ಟು ಬಾಯಾರಿಕೆ ಆಯ್ತು 10 ಬಾಟ್ಲು ನೀರು ಕುಡಿತೀವ? ಕುಡಿಯಲ್ಲ. ನಮಗೆ ಎಷ್ಟು ನೀರು ಬೇಕೋ ಅಷ್ಟೇ ಕುಡಿಯೋದು. ಅದಕ್ಕೆ ಭೂಮಿ, ಯಾವ ಭೂಮಿ ಆಗ್ಲಿ, ನೀರನ್ನ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಯೂಸ್ ಮಾಡ್ರಿ ಅಂತಾನೆ ಹೇಳ್ತೀನಿ ನಾನು. ಸುಮ್ನೆ ಏನ್ ಮಾಡ್ತಾರೆ ಜನ, ನೀರೈತೆ ಅಂತ ಸಿಕ್ಕಾಪಟ್ಟೆ ಹೊಡಿತಾರೆ, ಭೂಮಿ ಫಲವತ್ತತೆ ಹೋಗ್ತೈತೆ, ಜೌಗ್ ಹಿಡಿತೈತೆ. ಓಕೆ. ಆ ನಿಟ್ಟಿನಲ್ಲಿ ಎಷ್ಟು ದಿವಸಕ್ಕೆ ಒಂದ್ಸಲ ನೀರು ಕೊಡ್ತೀರಾ? ಬೆಳೆಗಳು ಜಾಸ್ತಿ ಇದಾವಲ್ಲ ಸರ್, ಅದಕ್ಕೆ ಎವ್ರಿ 15 ಡೇಸಿಗೆ ಒಂದು ರೌಂಡ್ ಕೊಡ್ತೀನಿ. ಮಳೆಗಾಲದಲ್ಲಿ ಬೇಡ, ಮಳೆಗಾಲದಲ್ಲ, ಜೂನ್ ಟು ಅಕ್ಟೋಬರ್ ನವೆಂಬರ್ ತನಕ ನಾನು ನೀರು ಕೊಡಲ್ಲ. ಡಿಸೆಂಬರ್ ಇಂದ ಜೂನ್ ತನಕ ಒಂದು ಎವ್ರಿ 15 ಡೇಸಿಗೆ ಒಂದು ರೌಂಡ್ ನೀರು ಕೊಡ್ತೀನಿ. ಈ ಕೃಷಿ ಹೊಂಡ ಮಾಡೋ ಉದ್ದೇಶ ಏನು ಸರ್? ಕೃಷಿ ಹೊಂಡ ಮಾಡೋ ಉದ್ದೇಶ, ನಮ್ಮ ತೋಟದ ನೀರು ಎಲ್ಲೂ ವೇಸ್ಟ್ ಆಗದಂಗೆ ಹೊರ ಹೋಗೋದಿರ್ಲಿ ಅಂತೇಳಿ ತಾತ್ಕಾಲಿಕವಾಗಿ ನನಗೆ ಒಂದು ಇದ್ದಂಗೆ, ಬ್ಯಾಂಕ್ ಇದ್ದಂಗೆ, ನೀರಿನ ಬ್ಯಾಂಕ್ ಇದ್ದಂಗೆ. ಜೊತೆಗೆ ಏನಾದ್ರು ಇದು ನೀರ್ ಕಲೆಕ್ಷನ್ ಕೊಟ್ಟಿನಿ ಬೋರ್ವೆಲ್. ಒಣಗದ ಏನಾದ್ರು ಏನಾಗಿಲ್ಲ. ಇಡೀ ಏರಿಯಾದಲ್ಲಿ ಯಾರು ನೀರ್ ಬಿಟ್ರು ನನ್ನ ಕೃಷಿ ಹೊಂಡಕ್ಕೆ ನೀರ್ ಬರ್ತೈತೆ, ಫಲವತ್ತತೆ ಇರೋ ನೀರ್ ಬರ್ತೈತೆ. ಹಂಗಾಗಿ ನನ್ನ ತೋಟ ಚೆನ್ನಾಗೈತೆ. ಯಾಕಂದ್ರೆ ಯಾರು ಅವರೆಲ್ಲ ಯುಟಿಲೈಸ್ ಮಾಡ್ಕೊಂಡು ನಮ್ಗೇನು ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ಮೀನು ಸಾಕಿದೀನಿ, ಒಂದು 3,000 ಮೀನು ಸಾಕಿದೀನಿ. ಎಷ್ಟು ಕೃಷಿ ಹೊಂಡದ 60 ಅಡಿ ಅಗಲ ಮಾಡಿದೀನಿ, 180 ಅಡಿ ಉದ್ದ ಮಾಡಿದೀನಿ, 3,000 ಮೀನು ಸಾಕಿದೀನಿ. ನಾನು ವರ್ಷಕ್ಕೆ ಒಂದ್ಸರಿ ಒಂದು 50,000 ರಿಂದ 60,000 ರೂಪಾಯಿ ಆದಾಯ ಇರ್ತದೆ ಮೀನಲ್ಲಿ. ಯಾವ್ಯಾವ ಮೀನು ಹಾಕಿದ್ರೆ? ಗೋರಿ, ಕಾಟ್ಲಾ. 2 ಹಾಕಿನಿ. ಅಂದ್ರೆ ಈಗ ಅದಕ್ಕೆ ಆಹಾರ ಹೆಂಗ್ ಸರ್? ಈಗ ಅದಕ್ಕೆ ಆಹಾರ ಏನೇನು ಅವೈಲಬಿಲಿಟಿ ಇದೆ ಅದೆಲ್ಲದೂ ಕೊಡ್ತೀವಿ. ಮನೆ ವೇಸ್ಟ್ ಇಂದ ಹಿಡಿದು ತೌಡು ಎಲ್ಲದೂ ಕೊಡ್ತೀನಿ ನಾನು. ವೈಜ್ಞಾನಿಕವಾಗಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಅಂತಲ್ಲ, ಕಡಿಮೆ ಖರ್ಚಿನಲ್ಲಿ ಆದಾಯ ತಗೋಬೇಕು ಅಷ್ಟೇ ನಂದು. ಬಟ್ ಹಾರ್ವೆಸ್ಟಿಂಗ್ ಮಾಡೋದು ವರ್ಷಕ್ಕೊಂದ್ಸರಿ. ಅದೇ ಇಲ್ಲಿ ಲೋಕಲ್ ಅಲ್ಲಿ ಅದೇ ಡಿಮ್ಯಾಂಡ್ ಇದೆಯಾ? ಲೋಕಲ್ಲರೇ ಬಂದು ತಗೊಂಡೋಗೋದು. ನಾವೆಲ್ಲ ಹೊರಗಡೆ ಕರೆದೆಲ್ಲ ಮಾರಕ್ಕೆಲ್ಲ ಹೋಗಲ್ಲ. ಲೋಕಲ್ ಅಲ್ಲಿ ಲಂಸಮ ಕೊಟ್ಟಾಗ ನನಗೆ ಟೈಮು ದುಡ್ಡು 2 ಉಳಿದಿದೆ. ಹಾಗಾಗಿ ಅದು ಮೀನ್ ಮಾಡ್ಕೊಂಡಿದ್ದಾರೆ. ಓಕೆ. ಈಗ ಮೀನುಗಳು ರೋಗ ಕೀಟ ಅದಕ್ಕೆ ಸಾಯೋದು ಆ ರೀತಿ ಏನು ಆಗಿಲ್ಲ, ಎಲ್ಲ ನ್ಯಾಚುರಲ್ ಆಗೈತೆ ಇರೋದ್ರಿಂದ ವರ್ಷಕ್ಕೊಂದ್ಸಲ ನೀವು ಕಾಂಟ್ರಾಕ್ಟ್ ಕೊಟ್ಟು ಅದನ್ನೇ ನೀವು ಮಾರಾಟ ಮಾಡ್ತೀವಿ. ಓಕೆ ಸರ್. ಮರಿ ಎಲ್ಲ ಫಸ್ಟ್ ಟೈಮ್ ಒಂದೇ ಸಲ ಬಿಟ್ಟಿದ್ದು? ಇಲ್ಲ, ಪ್ರತಿ ವರ್ಷ ಕೊಡ್ತಾರೆ, ಡಿಪಾರ್ಟ್ಮೆಂಟ್ ಇಂದ ತರ್ತೀನಿ ನಾನು. ಪ್ರತಿ ವರ್ಷ ತಂದು ಬಿಡ್ತೀನಿ. ಅದಕ್ಕೂ ಏನಾದ್ರು ಸೀಸನ್ ಇದೆಯಾ? ಸೀಸನ್ ಅಂತ ಏನಿಲ್ಲ, ಅದಕ್ಕೆ 12 ತಿಂಗಳು 13 ತಿಂಗಳು ಬಂದ್ಬಿಡ್ತೈತೆ ಸೀಸನ್. ಮೀನು ಯಾವ್ದು ಸೀಸನ್ ಇಲ್ಲ. ಮೀನಿಗೆಲ್ಲ ಸುಮ್ನೆ ಹಂಗ ಅಂತೀವಿ. ಬಟ್ ಮಳೆಗಾಲದಲ್ಲಿ ಅಂತಂದಾಗ ಈ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಕಡಿಮೆ. ಯಾರು ಎಲ್ಲರೂ ತಿಂತಾರೆ. ಯಾರು ಹೇಳಿದ್ದು? ಹಂಗಾರೆ ಬಾರು ರೆಸ್ಟೋ ಇದೆಲ್ಲ ಕ್ಲೋಸ್ ಆಗಿರ್ತಾವ ಶ್ರಾವಣದಲ್ಲಿ, ಯಾವ್ದು ಕ್ಲೋಸ್ ಆಗಲ್ಲ. ಸುಮ್ನೆ ಹೇಳ್ತಾರೆ ಅಯ್ಯಪ್ಪ ಸ್ವಾಮಿ ಸೀಸನ್. ಜನ ಅದೇನು ಮಾರ್ಕೆಟಿಂಗ್ ಟ್ರೆಂಡ್ ಅಷ್ಟೇ. ನೀವ್ ಇವತ್ತು ಶ್ರಾವಣ ಅಂತ ಹೋಗ್ರಿ, ಬಾರಲ್ಲಿ ಜನ ಇದೇ ಇರ್ತಾರೆ, ನಾನ್ ವೆಜ್ ಹೋಟ್ಲ ಜನ ತುಂಬಿರ್ತಾರೆ. ಅದೆಲ್ಲ ಏನಾಯ್ತು ಅಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸುಮ್ನೆ ಜನದ ಹತ್ರ ರೇಟ್ ಡೌನ್ ಮಾಡೋಕ್ಕೋಸ್ಕರನೇ ಅದ್ ಮಾಡಿದ್ದಾರೆ. ನರ್ಸರಿ ಮಾಡಿದೀನಿ, ಒಂದು 10-15 ಸಾವಿರ ಒಳ್ಳೆ ಅಡಿಕೆ ಸಸಿ ಮಾಡ್ತೀನಿ. ತಂದು ಅಡಿಕೆ ಗೋಟನ್ನ ಸೆಲೆಕ್ಟ್ ಮಾಡಿ
ಬಯಲುಸೀಮೆಯಿಂದ ತಂದು ಈ ನಮಗೆ ಲೋಕಲ್ಗೆ ಏನು ಅಡ್ಜಸ್ಟ್ ಆಗ್ತಿದೆ ಅದನ್ನು ತಂದುಬಿಟ್ಟು ಅಡಿಕೆ ಸಸಿ ಮಾಡ್ತೀನಿ. ಅದರಿಂದ ನನಗೆ ಒಂದು 25 ರೂಪಾಯಿ ಒಂದು ಸಸಿ ಸಿಗ್ತಿದೆ. ಒಂದು 10,000 ಅಂದರೆ ಒಂದು 3-4 ಲಕ್ಷ ರೂಪಾಯಿ ದುಡ್ಡು ಬರ್ತಿದೆ. ಇಲ್ಲಿ ಲೋಕಲ್ ಅಲ್ಲಿ ನೀವೇ ಮಾರಾಟ ಮಾಡ್ತೀರಾ? ಯಾರು ಬಂದ್ರು ಇಲ್ಲೇ ಮಾರಾಟ ಮಾಡ್ತೀನಿ. ಓಕೆ, ಅದು ಲೋಕಲ್ ಅಡಿಕೆನೆ. ಲೋಕಲ್. ಅದ್ರ ಜೊತೆಗೆ ಇನ್ನೂ ಮಾಡ್ತೀರಾ ಬೇರೆ ಕಾಫಿ? ಕಾಫಿ ಸಸಿ ಮಾಡ್ತೀನಿ, ಬೇರೆ ಏನು ಮಾಡಲ್ಲ. ಕಾಫಿ ಅಡಿಕೆ ಎರಡು ಮಾಡ್ತೀನಿ. ಓಕೆ, ಇದು ಕಾಫಿ ಅಂತ ನಿಮ್ ಚಂದ್ರಗಿರಿನೇ ಇದೆ, ಅರೇಬಿಕಾ ಕಾಫಿ. ಓಕೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಸಮೃದ್ಧ ಸಾವಯವ ಗೊಬ್ಬರ. ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸರಿಗ ಈ ಒಂದು ಸಮಗ್ರ ಕೃಷಿಯಲ್ಲಿ ನೀವು ನಾವು ಮೊದಲು ಬಂದಾಗ ಜಾಸ್ತಿ ನಮ್ಮ ಕಣ್ಣಿಗೆ ಕಂಡಿದ್ದೆ ಫಸ್ಟ್ ಜೇನ್ ಪೆಟ್ಟಿಗೆಗಳಿದ್ವು. ಸಾಕಷ್ಟು ಪ್ರಮಾಣದಲ್ಲಿ ಒಂದು 14-15 ಜೇನ್ ಪೆಟ್ಟಿಗೆಗಳನ್ನ ಸಾಕಿದ್ರಿ. ಏನ್ ಕಾರಣ ಸರ್ ಈ ಜೇನ್ ಪೆಟ್ಟಿಗೆ? ಜೇನು ಮನುಷ್ಯನ ಒಂದು ಪಾರ್ಟ್. ಯಾಕೆಂದ್ರೆ ಈಗ ಪರಾಗಸ್ಪರ್ಶ ಇಲ್ಲ ಅಂದ್ರೆ ಯಾವುದೇ ಬೆಳೆ ಆಗ್ಲಿ ಪರಿಪೂರ್ಣವಾಗಿ ಒಂದು ಫಸಲು ಕೊಡಕ್ಕಾಗಲ್ಲ. ಮೇಜರ್ ನನಗೆ ಫಸ್ಟ್ ಆದಾಯಕ್ಕಿಂತ ಏನಂದ್ರೆ ಜೇನ್ ಸಾಕ್ಬೇಕು ಅನ್ಸಿದ್ದು ಪರಾಗಸ್ಪರ್ಶ. ಇದನ್ನ ಜೇನ್ ಸಾಕಿದ ಮೇಲೆ ನಮ್ಮ ತೆಂಗಿನ ತೋಟದಲ್ಲಿ ತೆಂಗಿನ ಫಸಲು ಜಾಸ್ತಿ ಆಗಿದ್ದು, ಅಡಿಕೆ ಫಸಲು ಜಾಸ್ತಿ ಆಗಿದ್ದು. ಎಲ್ಲ ಬೆಳೆಗಳಿಗೂ ಇದೊಂಥರ ಮೇಜರ್ ಆಗಿ ತಾಯಿ ಇದ್ದಂಗೆ. ಸ್ಪರ್ಶ ಆದ್ರೆ ನೀವು ಒಂದು 50% ನಿಮ್ ಕೆಲಸ ತಪ್ತೈತೆ. ನೀವೇನು ಟ್ರೈನಿಂಗ್ ಏನಾದ್ರು ತಗೊಂಡಿದ್ರೆ? ನಾನು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು 2 ದಿವಸ ಟ್ರೈನಿಂಗ್ ಕೊಟ್ಟಿದ್ರು. ಅದನ್ನ ಜೇನನ್ನ ಹೆಂಗೆ ಡೆವಲಪ್ ಮಾಡೋದು, ಯಾವ ತರ ಮೇಂಟೈನ್ ಮಾಡೋದು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇಂದ ಒಂದು 2 ದಿವಸ ಟ್ರೈನಿಂಗ್ ತಗೊಂಡಿದ್ದೀನಿ. ಸರಿಗ ನೀವು ಪರಾಗಸ್ಪರ್ಶಕ್ಕೆ ಮಾಡೋದಾದ್ರೆ ನಾವು ನೋಡೋದ ಇಲ್ಲೆಲ್ಲ ಒಂದೇ ಜಾಗದಲ್ಲಿ ಇದ್ವು ಸರ್, ಹತ್ತತ್ರನೇ ತೋಟದ ಎಲ್ಲಾ ಭಾಗದಲ್ಲಿ ಏನಿಲ್ಲ. ಜೇನು ಏನು ಇಲ್ಲೇ ಅಲ್ಲಿ ಅಡಿಗೆ ಮನೆಯಲ್ಲೇ ಊಟ ಮಾಡ್ಕೊಂಡು ತಿನ್ಬೇಕು ಅಂತ ಏನಿಲ್ಲ. ಅವು
ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಇದು ಮಾಡ್ತವೆ. ನಮಗೆ ಯಾಕೆ ಇಲ್ಲಿ ಒಂದೇ ಕಡೆ ಇಟ್ಟಿನಿ ಅಂದರೆ ಮೇಂಟೆನೆನ್ಸ್ ಈಸಿ ಆಗಲಿ ಅಂತ. ಜೊತೆಗೆ ಏನಾಗುತ್ತೆ ಅಂದರೆ ದಿನ ನೋಡ್ತೀವಿ ಏನಾರು ಹಾಳಾಯ್ತಾ ಏನಾರು ಬಿದ್ದಿತ್ತಾ ಅಂತೇಳಿ. ಈಗ ಅಲ್ಲಲ್ಲಿ ಇಡ್ಬೋದು, ಹಂಗಂತೇಳಿ ಜೇನು ಇಲ್ಲೇ ಒಂದೇ ಜಾಗದಲ್ಲಿ ಏನು ಇರಲ್ಲ. ಎಲ್ಲೆಲ್ಲಿ ಹೂವಿದೆ ಎಲ್ಲ ಕಡೆನೂ ಪರಾಗಸ್ಪರ್ಶ ಇದಾಗುತ್ತೆ. ಇದಕ್ಕೆ ಈಗ ಆಹಾರಕ್ಕಾಗಿ ಪರಾಗಸ್ಪರ್ಶ ಆಹಾರ ಮತ್ತು ಇದಕ್ಕೆ ಏನೆಲ್ಲ ಗಿಡ ಮರಗಳು ಇದಾವೆ ಸರ್ ಸುತ್ತ? ಎಲ್ಲ ಈಗ ನಾನು ಒಬ್ಬನ ತೋಟ ಅಂತಲ್ಲ, ಸುತ್ತಮುತ್ತ ನೀವು ಒಂದು ಅರ್ಧ ಕಿಲೋಮೀಟರ್ ಅಂದ್ರೆ ಈಗ ಅಡಿಕೆ ಜಾಸ್ತಿ ನಾವು ನೋಡಿದ್ವಲ್ಲ ಈ ಭಾಗದಲ್ಲಿ, ಅದ್ ಬಿಟ್ರೆ ಬೇರೆ ಇನ್ನೇನಾದ್ರು? ಅಡಿಕೆ ಇದೆ, ತೆಂಗಿದೆ, ಇಲ್ಲಿ ಹೂ ಬೆಳಿತೀವಿ ನಾವು. ಪ್ರತಿ ತರಕಾರಿನೂ ಹೂ ಬಿಡ್ತಿದೆ. ಮಾವಿನ ಗಿಡ ಹಾಕಿದೀವಿ, ಮಾವಿನ ಹೂ ಬಿಡ್ತಿದೆ. ಎಲ್ಲಾ ಹಣ್ಣಿನ ಎಲ್ಲಾ ಸೀಸನ್ ನಲ್ಲೂ ಹೂ ಇದ್ದೇ ಇರ್ತೈತೆ. ನಾವು ಜೇನು ಏನಪ್ಪ ಮೇಜರ್ ನೋಡ್ಬೇಕು ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ನಾವು ನೋಡ್ಕೋಬೇಕು. ಯಾಕೆಂದ್ರೆ ಅವಾಗ ಅವಕ್ಕೆ ಹೂವು ಸಿಗಲ್ಲ. ಅವಾಗ ನೀವು ನಾವು ಹಾಗೆ ಸ್ವಲ್ಪ ಸಕ್ಕರೆ ಪಾಕ ಇಲ್ಲ ಜೇನುತುಪ್ಪನೇ ಸ್ವಲ್ಪ ಇಟ್ಬಿಟ್ಟು ಮರಿಗುಳಿ ಇದಕ್ಕೋಸ್ಕರ ಇದು ಮಾಡ್ತೀವಿ. ಓಕೆ ಸರ್, ಈಗ ಮಳೆಗಾಲದಲ್ಲಿ ಒಂದು ಸ್ವಲ್ಪ ತೊಂದ್ರೆ, ಅದ್ ಬಿಟ್ರೆ ಈಗ ಮರಿ ಮಾಡೋದು ಅದೆಲ್ಲ ಸೀಸನ್ ಯಾವಾಗಿರುತ್ತೆ? ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಹಿಡಿದು ಡಿಸೆಂಬರ್ ತನಕ ಇದು ಮರಿ ಸೀಸನ್. ಅದು ಅವಾಗ ನಾವೇನು ತುಪ್ಪ ಗಿಪ್ಪ ಇದು ಮಾಡಕೋಲ್ಲ. ಜನವರಿಯಿಂದ ಹಿಡಿದು ಜೂನ್ ತನಕ ಐತಲ್ಲ, ಜನವರಿ ಫೆಬ್ರವರಿಯಿಂದ ಹಿಡಿದು ಜೂನ್ ತನಕ ಯಾವಾಗ ಬರ್ತೀವಿ ತುಪ್ಪ ಬರ್ತಿದೆ ಅವಾಗ ತೆಗಿತಿದ್ದಾರೆ. ಅದನ್ನು ಮಾರ್ಕೆಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಒಂದು 40 kg ಸಿಕ್ಕಿತ್ತು. ಒಂದು 600 ರೂಪಾಯಿ kg ಹಂಗೆ ಲೋಕಲ್ಲೇ ಬಂದು ತಗೊಂಡೋಗ್ತಾರೆ. ಸರ್, ಈಗ ಇದಕ್ಕೆ ನ್ಯಾಚುರಲ್ ಆಗಿ ಯಾವ್ದಾದ್ರು ಕಾಟಗಳಿದೆಯಾ ಇಲ್ಲಿ? ಇದಕ್ಕೆ ನ್ಯಾಚುರಲ್ ಮೇಜರ್ ಆಗಿ ಅಂದ್ರೆ ಈ ಕಣಜ ಬರ್ತೈತೆ. ಈ ದಪ್ಪ ಕಣಜ ಅಂತ ಬರ್ತಾರಲ್ಲ, ಅದೇ ಮೇಜರ್ ಅದಕ್ಕೆ ಪ್ರಾಬ್ಲಮ್. ಇಲ್ಲಿ ಏನ್ ರೋಗ ಏನು ಯಾವ್ದು ಬಂದಿಲ್ಲ, ಬಟ್ ಮೇಜರ್ ಕಣಜನೇ ಪ್ರಾಬ್ಲಮ್. ಅದು ಜೇನೇ ತಿಂದ್ಬಿಡ್ತೈತೆ. ಅದನ್ನ ನೋಡ್ತಾ ಇರ್ಬೇಕು ನಾವು ಅಷ್ಟೇ. ಅದನ್ನ ನೋಡಿ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಅದಕ್ಕೆ ಮೆಶ್ ಹಾಕೋದ್ರಿಂದ ಲಾಸ್ಟ್ ಇಯರ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ. ಹಂಗಾಗಿ ಇನ್ನೂ ಸ್ವಲ್ಪ ನಾವು ಡೆವಲಪ್ ಮಾಡ್ತಾ ಇದೀವಿ. ಅದೇ ನಿಮ್ದು ಈಗ ಇರೋದು ಜೇನು ತುಡಿಯೋ ಜೇನು ಒಂದೇನಾ? ತುಡಿಯೋ ಜೇನು ಒಂದೇ. ಮುಜ್ಜಂಟಿ ಜೇನು ಆ ರೀತಿ ಯಾವ್ದು ಮಾಡಿಲ್ಲ, ಮಾಡ್ಬೇಕು ಮುಂದಿನ ದಿನದಲ್ಲಿ ಮಾಡ್ತೀನಿ. ಆ ಜೇನಿಗೆ ಜಾಸ್ತಿ ಜೇನು ತುಪ್ಪಕ್ಕೆ ಜಾಸ್ತಿ ವ್ಯಾಲ್ಯೂ ಐತೆ. ಬಟ್ ನನಗೆ ಏನಾಗ್ತೈತೆ ಅಂದ್ರೆ ಒನ್ ಮ್ಯಾನ್ ಆರ್ಮಿ, ಹಂಗಾಗಿ ಸ್ವಲ್ಪ ಕೆಲಸನ ಸ್ವಲ್ಪ ಈಸಿ ಮಾಡ್ಕೊಳಕ್ ನೋಡ್ತಾ ಇದೀನಿ ಅಷ್ಟೇ. ಯಾಕೆಂದ್ರೆ ಮೇಂಟೆನೆನ್ಸ್ ಈಸಿ ಇರ್ಬೇಕಲ್ಲ. ಈಗ ನಮಗೇನೋ ಇಲ್ಲಿ ತಂದೇನೋ ಸೇಬ್ ಬೆಳಿತೀವಿ ಅಂತೇಳಿ ಒಂದ್ ಗಿಡಕ್ಕೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ನನಗೇನಂದ್ರೆ ನನ್ನ ಮ್ಯಾನ್ ಪವರ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅರ್ನ್ ಮಾಡ್ಬೇಕು ಅಷ್ಟನ್ನ ನಾನು ನೋಡ್ತಾ ಇದ್ದೀನಿ. ಈಗ ಒಬ್ಬನಿಗೆ 15 ಪೆಟ್ಟಿಗೆ ಸಾಕಾಗತ್ತಾ? ಮ್ಯಾನೇಜ್ ಮಾಡ್ಬೋದಾ? ಇನ್ನೂ 100 ಪೆಟ್ಟಿಗೆ ಮ್ಯಾನೇಜ್ ಮಾಡ್ಬೋದು. 500 ಪೆಟ್ಟಿಗೆ ಅಲ್ಲ, 100 ಪೆಟ್ಟಿಗೆ ಮ್ಯಾನೇಜ್ ಮಾಡ್ಬೋದು ಒಬ್ಬರಾದ್ರೆ. ಸರ್, ಈಗ ಇದರಲ್ಲಿ ಮೇಜರ್ ಆಗಿ ಒಂದು ಕಾಲೋನಿ ಡಿವೈಡ್ ಮಾಡೋದು, ಅಥವಾ ಈಗ ನೀವು ಫಸ್ಟ್ ಟೈಮ್ ತಗೊಂಡಾಗ ನ್ಯಾಚುರಲ್ ಆಗಿ ಹಿಡಿದಿದ್ದ ಅಥವಾ? ಇಲ್ಲ, ಕೊಟ್ಟಿದ್ದು ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದು. ನಾನೇ ಕಾಲೋನಿ ಡಿವೈಡ್ ಮಾಡೋದನ್ನ ಅಲ್ಲೇ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ರು, ಹಂಗೆ ಮಾಡ್ತೀನಿ. ಜೇನುತುಪ್ಪ ತೆಗಿಯೋದಾಗ್ಲಿ, ಕಾಲೋನಿ ಡಿವೈಡ್ ಮಾಡೋದಾಗ್ಲಿ, ಅದೆಲ್ಲ ನಾನೇ ಮಾಡ್ತೀನಿ. ಈ ಕೃಷಿ ಜೊತೆ ಈಗ ಜೇನು ಸಾಕಾಣಿಕೆ ಮಾಡ್ತಾ ಇದಾರಲ್ಲ ಸರ್, ಈಗ ಅವ್ರ ಪರವಾಗಿ ನೀವು ಹೇಳೋದಾದ್ರೆ ಕಾಲೋನಿ ಡಿವೈಡ್ ಮಾಡೋದು ಹೇಗೆ ಸರ್? ಕಾಲೋನಿ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಐತಲ್ಲ, ಆ ಟೈಮಲ್ಲಿ ಡಿವೈಡ್ ಮಾಡ್ಬೇಕು. ಬಾಕಿ ಏನ್ ಮಾಡ್ತಾರೆ, ತುಪ್ಪ ತಗೊಂಡಾಗ ಮರಿ ಇದ್ದಾಗೆಲ್ಲ ಮಾಡಕ್ ಹೋಗ್ಬಾರ್ದು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಕಾಲೋನಿ ಡಿವೈಡ್ ಮಾಡ್ಬೇಕು. ನಾನು ಪ್ರತಿಯೊಬ್ಬ ರೈತರಿಗೆ ಹೇಳೋದಂದ್ರೆ ಅಟ್ಲೀಸ್ಟ್ 1-2 ಪೆಟ್ಟಿಗೆನಾರು ನೀವು ಮೇಂಟೈನ್ ಮಾಡ್ರಿ ಮನೇಲಿ ಅಂತೀನಿ. ಯಾಕೆಂದ್ರೆ ಮನೇಲಿ ಒಂದು ಪ್ಯೂರ್ ಜೇನುತುಪ್ಪನಾರು ತಿನ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ತಂತೀವಿ, ಯಾವುದೋ ಒಂದು ತಿಂತೀವಿ, ಜಾಗ ಅದಕ್ಕೇನು 1 ರೂಪಾಯಿ ಖರ್ಚಿಲ್ಲ. ಪೆಟ್ಟಿಗೆ ಸಬ್ಸಿಡಿ ಪೆಟ್ಟಿಗೆ ಕೊಡ್ತಾರೆ, ಜೇನು ಕೊಡ್ತಾರೆ, ನಾವು ನೋಡ್ಕೊಂಡ್ರೆ ಸಾಕು. ಅಟ್ಲೀಸ್ಟ್ ನಮಗೆ ಒಂದು ಜೀವನಕ್ಕೆ ಒಂದು ಒಳ್ಳೆ ತುಪ್ಪನಾರು ತಿಂದಂಗೆ ಆಗ್ತೈತೆ. ನಾವು ಮುಂದಿನ ಜನರೇಷನ್ಗೆ ಏನಪ್ಪಾ ಇದು ಅಂತ ತೋರಿಸ್ದಂಗೆ ಆಗ್ತೈತೆ. ಸರ್, ಈಗ ಕಾಲೋನಿ ಡಿವೈಡ್ ಮಾಡೋ ಟೈಮಲ್ಲಿ ಸರ್, ಈಗ ಜೇನು ರಾಣಿ ಕೋಶ ಎಲ್ಲ ಕಟ್ ಮಾಡಿ ಬೇರೆ ಇದು ಮಾಡ್ತೀರಾ? ಪ್ರಾಪರ್ ಆಗಿ ಮಾಡ್ತೀವಿ. ಕೆಲವೊಂದ್ ಸರಿ ಅದ್ರಾಗೆ ರಾಣಿ ಕೋಶ ಇರ್ತಿತ್ತಲ್ಲ, ಅದೇ ಡೆವಲಪ್ ಆಗ್ತೈತೆ. ಈಗ ಸದ್ಯಕ್ಕೆ ನಿಮ್ದು 15 ಪೆಟ್ಟಿಗೆ ಇದಾವಲ್ಲ ಸರ್, ಒಂದ್ 2-3 ಪೆಟ್ಟಿಗೆಲ್ಲಿ ಅಷ್ಟೇ ಕಂಡಿತು ನನಗೆ ಜೇನು. ಇನ್ನು ಇದಾವ ತೋರಿಸ್ತೀನಿ. ಯಾಕೆ 15 ಪೆಟ್ಟಿಗೆಯಲ್ಲಿ 3 ಪೆಟ್ಟಿಗೆಯಲ್ಲಿ ಇಲ್ಲ. ಯಾಕೆಂದ್ರೆ ಅದು ಕಣಜ ಸ್ಟಾರ್ಟ್ ಆಗಿತ್ತಲ್ಲ, ಹಂಗಾಗಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗೆಲ್ಲ ಅದನ್ನ ಕಾಲೋನಿ ಮಾಡ್ತಾ ಇದೀನಲ್ಲ, ಇನ್ನು ಅಷ್ಟು ಟೈಮ್ ಬರ್ತೀವಿ 18 ಪೆಟ್ಟಿಗೆನು. ಯಾಕೆಂದ್ರೆ ಅದು ನೋಡ್ರಿ, ಇಲ್ಲೇ ನಿಮಗೆ ತೋರಿಸ್ತಿದ್ದೆ, ಇಲ್ಲೇ ಕಣಜ, ಇಲ್ಲೇ ಅದು ಗೂಡು ಹುಡುಕಿ ಎಲ್ಲ ನಾಶ ಮಾಡಿ ಅದಕ್ಕೆ ಒಂದು ಬಲೆ ಹಾಕಿ ಇದು ಮಾಡಿದ್ವಿ. 2-3 ಪೆಟ್ಟಿಗೆ ಇಲ್ಲ ನೋಡ್ರಿ. ಅದ್ರ ಪಾಡಿಗೆ ಅದು ಚೆನ್ನಾಗಿದ್ರೆ ಅದ್ರ ಪಾಡಿಗೆ ಅದೇ ಬಂದು ಸೇರ್ಕೊಂತಿದ್ದೆ. ಓಕೆ ಸರ್. ಸರ್, ಈಗ ಒಟ್ಟಾರೆಯಾಗಿ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈಗ ಆದಾಯದ ಮೂಲ ನೋಡೋದಾದ್ರೆ, ಈಗ 5 ಎಕರೆ ಅಂತೂ ನಿಮ್ದು ಈಲ್ಡಿಂಗ್ ಇದೆ. 8 ಎಕರೆ ಜಾಗದಲ್ಲಿ ತೆಂಗಿಂದ ಎಷ್ಟು ಬರ್ತಾ ಇದೆ, ಅಡಿಕೆದ ಎಷ್ಟು ಬರ್ತಾ ಇದೆ, ಬಾಳೆದ ಎಷ್ಟು ಬರ್ತಾ ಇದೆ, ಬಾಕಿ ಸಣ್ಣ ಸಣ್ಣ ಪುಟ್ಟದ ಎಷ್ಟು ಬರ್ತಾ ಇದೆ, ಜೇನಿಂದ ಎಷ್ಟು ಬರ್ತಾ ಇದೆ? ತೆಂಗು ನನಗೆ ಒಂದು 7 ಲಕ್ಷ ರೂಪಾಯಿ ತೆಂಗು ಆದಾಯ ಬರ್ತಾ ಇದೆ. 7 ಲಕ್ಷ ತೆಂಗು. ಅಡಿಕೆ ಒಂದು 21 ಲಕ್ಷ ರೂಪಾಯಿ ಅಡಿಕೆ ಆದಾಯ ಬರ್ತಾ ಇದೆ. 5 ಎಕರೆಯಿಂದ. 5 ಎಕರೆಯಿಂದ. ಮತ್ತೆ ಇದು
ಬಾಳೆಯಲ್ಲಿ ಹ್ಮ್. ಒಂದು 3-4 ಲಕ್ಷ ರೂಪಾಯಿ ಆವ್ರೇಜ್ ಹ್ಮ್. ಎಲ್ಲ ನಂದಿದ್ದು ಕಳೆದ್ಬಿಟ್ಟು ಒಂದ್ಸರಿ ಏನು ಮಾಡ್ತೀವಿ ಅಂದರೆ ಕೆಲವೊಂದ್ಸರಿ ಬರೀ ಹಣ್ಣನ್ನ ಒಬ್ಬರೇ ತಿನ್ನೋಕ್ಕಾಗಲ್ಲ ಇಟ್ಕೊಳಕ್ಕಾಗಲ್ಲ. ಕೆಲವೊಂದ್ಸರಿ ಹಬ್ಬಗಳಲ್ಲಿ ಎಲ್ಲರಿಗೂ ಕೊಡ್ತೀನಿ. ಹಾ. ಯಾಕೆಂದ್ರೆ ಅವಾಗ ಖುಷಿ ಇರ್ತೈತೆ. ಹಾ. ಅಕ್ಕ ತಂಗಿಯರ ಮನೆಗೆ ಅಣ್ಣರ ಮನೆಗೆ ಎಲ್ಲರಿಗೂ ಕೊಟ್ಟಾಗ ನಮಗೆ ಖುಷಿ ಇರ್ತೈತೆ. ಎಲ್ಲದನ್ನೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಟೋಟಲ್ ಒಂದು 30-32 ಲಕ್ಷ ರೂಪಾಯಿ ನನಗೆ ಆದಾಯ ಇದೆ ಈ 3 ಬೆಳೆಯಿಂದ. 3 ಬೆಳೆ. ಬಾಕಿದು ಮೀನು ಅದೆಲ್ಲ ನನ್ನ ಖರ್ಚಿಗೆ ಆಗ್ತಿದೆ. ನಾನು ಅದನ್ನು ಆದಾಯ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಜೇನು ಮರ ತುಪ್ಪ ಮಾರೋದಾಗ್ಲಿ, ಮೀನಿಂದ ಆಗಲಿ, ಮತ್ತು ತರಕಾರಿ ಇದೆಲ್ಲ ಯಾವುದನ್ನು ಆದಾಯ ಅಂತ ಅನ್ಕೊಂಡಿಲ್ಲ. ನನ್ನ ಖುಷಿಗೆ ನಾನು ಖರ್ಚು ಮಾಡ್ಕೊಂತೆ ಒಂದು ಆದಾಯ ಒಂದು 30-32 ಲಕ್ಷ ರೂಪಾಯಿ ಇದು ಕಮರ್ಷಿಯಲ್ ಕ್ರಾಪಿಂದ ಬರ್ತಾಯಿತ್ತು ನನಗೆ. ಓಕೆ ಸರ್, ಬಂಡವಾಳ ಎಷ್ಟು ಹಾಕ್ತೀರಾ ವರ್ಷಕ್ಕೆ? ವರ್ಷಕ್ಕೆ ನಾನು 5% ಅದನ್ನು 5-7% ನಾನು ಖರ್ಚು ಮಾಡ್ತೀನಿ ಅದ್ರಾಗೆ. ಓಕೆ, ಅಂದರೆ ಅಲ್ಲಿಗೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ. 2-3 ಲಕ್ಷ ಖರ್ಚು ಮಾಡ್ತೀರಾ. ನಿಮ್ಗೆ ಏನೂ ಇಲ್ಲ ಅಂತಂದ್ರೂ ಒಂದು ಈ 5 ಎಕರೆಯಲ್ಲಿ 25-26 ಲಕ್ಷ ಅಂತೂ ಆದಾಯ ಬೀಳುತ್ತೆ. ಅದು ಕಡಿಮೆ ಖರ್ಚಿನ. ಕಡಿಮೆ ಖರ್ಚು. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮ್ಮ ಬೆಳಗ್ಗೆಯಿಂದ ಸಮಯ ಕೊಟ್ಟು ಈ ಸಮಗ್ರ ಕೃಷಿ ಯಾವ ರೀತಿ ಮಾಡಿದ್ದೀರಾ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ರಿ. ಯಾವ ರೀತಿ ಪ್ಲಾನ್ ಮಾಡಬೇಕು ರೈತರಾದವರು, ಏನೆಲ್ಲ ಇರಬೇಕು ಸಮಗ್ರ ಕೃಷಿ ಅಂದರೆ, ಯಾವ್ಯಾವ ಸೀಸನ್ಗೆ ಯಾವ ಬೆಳೆ ತೆಗಿಬೇಕು, ವರ್ಷ ಪೂರ್ತಿ ನಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇದ್ರೇನೆ ನಮ್ದೇ ಏನೋ ಮಾಡ್ಲಿಕ್ಕೆ ತಲೆ ಓಡುತ್ತೆ. ಈ ರೀತಿಯ ಒಂದು ಸಾಕಷ್ಟು ಹಲವಾರು ಒಂದು ಮಾಹಿತಿಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀ ಚನ್ನಬಸಪ್ಪ ಸರ್ ಅವರು ನಾನು ಏನಕ್ಕೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ, ಇದರಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೀನಿ, ಮತ್ತು ಯಾವ್ಯಾವ ಸೀಸನಿಗೆ ಯಾವ್ಯಾವ ಬೆಳೆಗಳು ಬಂದರೆ ಉತ್ತಮ, ಮತ್ತು ಆದಾಯದ ಮೂಲವಾಗಿ ನನಗೆ ಈ ಜೇನು ಸಾಕಾಣಿಕೆಯಲ್ಲಿ ಎಷ್ಟು ಬರ್ತಾ ಇದೆ, ಅದೇನು ಮುಖ್ಯವಾಗಿ ನನಗೆ ಈ ಜೇನಿಂದ ಜಾಸ್ತಿ ಬರ್ತಿಲ್ಲ, ಅದ್ರ ಬದಲು ಮುಖ್ಯ ಆದಾಯದ ಬೆಳೆಗಳಾದ ತೆಂಗು, ಅಡಿಕೆ, ಬಾಳೆ, ಇದು 3ರಲ್ಲೇ ನನಗೆ ಒಂದು ದುಡ್ಡು ಬರ್ತಾ ಇದೆ. ಅದಲ್ಲದೆ ಒಟ್ಟಾರೆಯಾಗಿ ಎಲ್ಲ ಸೇರಿಸಿ ನನಗೆ 30-32 ಲಕ್ಷ ಒಂದು ಖಚಿತವಾಗಿ ಆದಾಯ ಬರ್ತಿದೆ. ಇದರದೊಂದು 5% ಮಾತ್ರ ನನಗೆ ಬಂಡವಾಳವಾಗಿ ಹೋಗುತ್ತೆ ಅಂತ ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡ್ತಾಯಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ನಾಗರಾಜ್ ಯಡಿಯಪ್ಪನವರು ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.